ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತಿನ ದಿನ ನಾನು ಹೋಗ್ತಾ ಇದ್ದೀನಿ ಬಾಹುಬಲಿ ಹಿಲ್ಸ್. ಉದಯ್ಪುರ್ನ ಒನ್ ಆಫ್ ದಿ ಮೋಸ್ಟ್ ಐಕಾನಿಕ್ ಪ್ಲೇಸಸ್ ಅಂತಾನೂ ಕರಿಬೋದು. ಸನ್ಸೆಟ್, ಸನ್ರೈಸ್ ಎಲ್ಲ ನೋಡೋದಕ್ಕೆ. ಇಲ್ಲ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು, ಇಲ್ಲ ಸನ್ಸೆಟ್ ಟೈಮಲ್ಲಿ ಹೋಗ್ಬೇಕು. ಸಖತ್ತಾಗಿರುತ್ತೆ ವ್ಯೂ ಪಾಯಿಂಟ್ ಎಲ್ಲ. ಸೊ ನಾನು ಈವ್ನಿಂಗ್ ಹೋಗಿದ್ದೆ, ಆ್ಯಕ್ಚುಲಿ ಅರೌಂಡ್ 5 o'clock ಹಾಗೆ ಹೋಗಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಟಿಕೆಟ್ ತಗೊಂಡು ಟ್ರೆಕ್ ಮಾಡಬೇಕಾಗುತ್ತೆ. ಒಂದು 10-15 ಮಿನಿಟ್ಸ್ ಟ್ರೆಕ್ ಇರುತ್ತೆ. ಸೊ ಮೇಲೆ ಹತ್ಕೊಂಡು ಟ್ರೆಕ್ ಮಾಡ್ಕೊಂಡು ಹೋದರೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಸೊ ಆಲ್ಮೋಸ್ಟ್ ನಾನು ಟ್ರೆಕ್ ಮಾಡ್ಕೊಂಡು ಬಂದೆ. ಫುಟೇಜಸ್ ಆ್ಯಡ್ ಮಾಡಿದ್ದೀನಿ ಕೆಲವೊಂದು. ಸೊ ಹಾಗೆ ಬರ್ತಾ ವ್ಯೂ ಪಾಯಿಂಟಿಗೆ ಬಂದ್ವಿ. ನೋಡಿ ಏನು ಸಖತ್ತಾಗಿದೆ ವ್ಯೂ ಪಾಯಿಂಟ್. ಸೊ ವೆಲ್ಕಮ್ ಟು ಬಾಹುಬಲಿ ಹಿಲ್ಸ್. ಸೊ ಹೋಗ್ತಾ ಇದ್ದಾಗೆ ಆಗಲೇ ಸನ್ಸೆಟ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ವಿಂಟರ್ ಟೈಮಲ್ಲೆಲ್ಲ ಬೇಗನೆ ಸನ್ಸೆಟ್ ಆಗಿಬಿಟ್ಟಿದೆ. ಆಲ್ಮೋಸ್ಟ್ 6:10, 6:20 ಅಷ್ಟೊಳಗೆಲ್ಲ ಸನ್ಸೆಟ್ ಆಗಿಬಿಡುತ್ತೆ. ಸೊ ನಾವೀಗ ಹೋಗಿದ್ದು ಆ್ಯಕ್ಚುಲಿ ಟಾಪ್ ಹತ್ರ. ಇದಲ್ದೇ ಇನ್ನೂ ಮಲ್ಟಿಪಲ್ ಪ್ಲೇಸಸ್ ಇದೆ ವ್ಯೂ ಪಾಯಿಂಟ್. ಹಾಗೆ ಕೆಳಗಡೆ ಟ್ರೆಕ್ ಮಾಡ್ಕೊತ ಹೋದ್ರೆ ಸೊ ಟಾಪ್ ಪ್ಲೇಸಿಂದ ಹಾಗೇನೆ ಒಂದು ವಿಡಿಯೋಗ್ರಫಿ ತಗೊಂಡೆ. ನೋಡಿ ಏನು ಸಖತ್ತಾಗಿ ಕಾಣಿಸ್ತಿದೆ ಅಂತ. ನೇಚರ್ ಇಟ್ಸ್ ಥೆರಪಿ. ಹಾಗೆ ಟಾಪಲ್ಲಿ ಒಂದಷ್ಟು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸನ್ಸೆಟ್ ನೋಡ್ತಾ ಕಾಲ ಕಳೆದು ಹಾಗೇನೆ ಅದಾದ್ಮೇಲೆ ಕೆಳಗಡೆ ಹೊರಟೆ. ಅಲ್ಲೊಂದು 4-5 ಪ್ಲೇಸಸ್ ಇದೆ. ಅಲ್ಲೂ ವ್ಯೂ ಪಾಯಿಂಟ್ಸ್, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿಗೆಲ್ಲ ಸ್ಪಾಟ್ಸ್ ಅಂತಾನೆ ಕರಿಬೋದು. ವೆಡ್ಡಿಂಗ್ ಫೋಟೋಶೂಟ್ಸನ್ನು ಮಾಡ್ತಿರ್ತಾರೆ, ಪರ್ಸ್ನಲ್ ಫೋಟೋಗ್ರಫಿನೂ ತಗೊಳ್ತಿರ್ತಾರೆ. ಸೊ ಇವಾಗೆಲ್ಲ ತುಂಬಾನೇ ಚಾಟ್ ಸೆಂಟರ್ ಓಪನ್ ಆಗ್ಬಿಟ್ಟಿದೆ ಇಲ್ಲೂ. ಮೊದಲೆಲ್ಲ ಪೂರ್ತಿ ಖಾಲಿ ಇರ್ತಿತ್ತು ಟ್ರೆಕ್ಕಿಂಗ್ ಮಾಡೋದಕ್ಕೆಲ್ಲ. ಆಲ್ಮೋಸ್ಟ್ ಫ್ಯೂ ಮಂತ್ಸ್ ಬ್ಯಾಕೇನೆ ಖಾಲಿ ಇತ್ತು. ಸೊ ಇವಾಗ ನೋಡಿದ್ರೆ ಎಲ್ಲ ಚಾಟ್ ಸೆಂಟರ್ಸ್ ಓಪನ್ ಮಾಡ್ಕೊಬಿಟ್ಟಿದ್ದಾರೆ. ಇಟ್ಸ್ ಬಿಸ್ನೆಸ್, ಏನೋ ಮಾಡೋಕ್ಕಾಗಲ್ಲ. ಸೊ ಹಾಗೆ ಸನ್ಸೆಟ್ನ ನೋಡ್ಕೋತಾ ಕೂತಿದ್ದೆ ಒಂದಷ್ಟು ನಿಮಿಷ ಟೈಮ್ ಸ್ಪೆಂಡ್ ಮಾಡಿಕೊಂಡು. ಸೊ ನೋಡ್ಬೋದು ಟಾಪಿಂದ ಯಾವ ರೀತಿ ಇದೆ ಅಂತ ವ್ಯೂ. ಒಂಥರ ಐಲ್ಯಾಂಡ್ ಥರ. ಇದೂ ಸರೌಂಡೆಡ್ ಬೈ ಲೇಕ್. ಆ್ಯಕ್ಚುಲಿ ಬಡಿ ಲೇಕ್ ಹತ್ರನೇ ಬರೋದು. ಸೊ ಬಡಿ ಲೇಕ್ ಹತ್ರನೇ ಬಾಹುಬಲಿ ಹಿಲ್ಸ್ ಬರುತ್ತೆ. ಇದೇನು ವಿಶೇಷ ಅಂತಂದ್ರೆ ನೋಡ್ಬೋದು, ಅಲ್ಲೇ ಕೆಲವೊಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಸುಮ್ಮನೆ ಹಾಗೆ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅವ್ರ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ. ಸೊ ಈ ಪ್ಲೇಸ್ದು ವಿಶೇಷತೆ ಏನಂತಂದ್ರೆ ಬಡಿ ಲೇಕ್ ಅಟ್ಯಾಚ್ ಆಗಿರೋದ್ರಿಂದ ತುಂಬಾ ದೊಡ್ಡದು ಬರುತ್ತೆ. ಆಲ್ಮೋಸ್ಟ್ ನಾನು ಬೈಕ್ ಡ್ರೈವ್ ಮಾಡ್ತಾ ಬಂದಿದ್ದ ವಿಡಿಯೋನು ಫುಟೇಜ್ನ ಹಾಕಿರ್ತೀನಿ, ನೀವು ಅದರಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಅಲ್ಲಿಂದ ಸ್ಟಾರ್ಟ್ ಆದರೆ ಬಡಿ ಲೇಕ್ ಬಂದು ಇಲ್ಲಿಗೆ ಮುಗಿಯೋವರೆಗೂ ಬರುತ್ತೆ. ಸೊ ಅಟ್ ದ ಎಂಡ್ ಆಫ್ ಬಡಿ ಲೇಕ್ ಹತ್ರ ಬಾಹುಬಲಿ ಹಿಲ್ಸ್ ಅಟ್ಯಾಚ್ ಆಗಿರೋದು. ಸೊ ಟ್ರೆಕ್ ಎಲ್ಲ ಮುಗಿಸ್ಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ವ್ಯೂ ಪಾಯಿಂಟ್ ಹತ್ರ ಹೊರಟೆ. ಕೆಳಗಡೆ ಹೊರಡ್ತಾ ನೋಡಿ, ಒಂದು ಕೈಯಲ್ಲಿ ಹೆಲ್ಮೆಟ್ಟು, ಒಂದು ಕೈಯಲ್ಲಿ ಕ್ಯಾಮ್ರಾ, ಲಾಗಿಂಗ್ ಮಾಡ್ತಾ ಹಾಗೆ ಹೊರಟೆ. ಟ್ರೆಕ್ ಮಾಡೋದಕ್ಕೆ ಪ್ಲೇಸ್ ಅಷ್ಟೊಂದೇನು ಡಿಫಿಕಲ್ಟಿನೂ ಬರಲ್ಲ. ಬಿಗಿನರ್ಸ್ ಲೆವೆಲ್ ಅಂತ ಕರಿಬೋದು. ಬಿಗಿನರ್ಸ್ ಲೆವೆಲ್ ಟು ಈಸಿ ಲೆವೆಲ್ ಅಷ್ಟೇ ಇರುತ್ತೆ. ಆರಾಮಾಗಿ ಟ್ರೆಕ್ ಮಾಡ್ಕೊಂಡು ಹೋಗ್ಬೋದು. ಬಟ್ ವ್ಯೂ ಪಾಯಿಂಟೇನೆ ಮೇನ್ಲಿ. ಸೊ ನೋಡ್ಬೋದು ರಸ್ತೆಯಲ್ಲಿ ಯಾವ ಥರ ಇದೆ ಅಂತ ಟ್ರೆಕ್ ಮಾಡೋದಕ್ಕೆ. ಮಧ್ಯೆ ಈ ಥರ ಇದೆ. ಮೆಜಾರಿಟಿ ಚೆನ್ನಾಗೇನೆ ಇದೆ, ಚೆನ್ನಾಗೇನೆ ಜಾಗ ಇದೆ. ನಡ್ಕೊಂಡು ಹೋಗೋದಕ್ಕೆ, ಇಳ್ಕೊಂಡು ಬರೋದಕ್ಕೆಲ್ಲ ಏನು ತೊಂದರೆ ಏನಾಗಲ್ಲ. ಸೊ ನೀವು ಯಾವಾಗಾದ್ರೂ ವಿಸಿಟ್ ಮಾಡಬೇಕು ಅಂತಿದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮಾನ್ಸೂನ್ ಟೈಮಲ್ಲಂತೂ ಬಂದರೆ ಸಖತ್ತಾಗಿರುತ್ತೆ. ಇಟ್ ವಿಲ್ ಬಿ ಫಿಲ್ಡ್ ವಿತ್ ಗ್ರೀನ್ಸ್. ಫೋಟೋಗ್ರಫಿ, ವಿಡಿಯೋಗ್ರಫಿ ತಗೊಳ್ಳೋದಕ್ಕೆಲ್ಲ ಸಖತ್ತಾಗಿರುತ್ತೆ. ಫ್ರೆಂಡ್ಸ್ ಜೊತೆ ಬನ್ನಿ, ನೀವು ಎಂಜಾಯ್ ಮಾಡಿ ಪ್ಲೇಸಲ್ಲಿ.
ಖುಷಿ ಆಗುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ. ಹಾಗೇನೆ ಚಾಟ್ಸನ್ನು ಮಾಡ್ತಿರ್ತಾರೆ, ಬಿಸಿ ಬಿಸಿ ಮ್ಯಾಗಿ, ಬೇರೆ ಏನೇನಾದರೂ ಚಾಟ್ಸ್ ಬೇಕಂದ್ರೂ ಅಲ್ಲೇ ತಿನ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು. ನೇಚರ್ ಯಾವಾಗಲೂ ಒಂಥರ ಹೀಲಿಂಗ್ ಥೆರಪಿ ಥರ ಚೆನ್ನಾಗಿ ಅನಿಸುತ್ತೆ, ಫೀಲಿಂಗು ಖುಷಿ ಆಗುತ್ತೆ. ಆ ಗ್ರೀನರಿ ನೋಡ್ತಿದ್ರೆ, ವಾಟರ್, ಮೌಂಟೇನ್ಸ್, ಲೇಕ್ಸ್. ಸೊ ನಾನು ತಡ ಮಾಡ್ದೇನೆ ಬೇಗ ಬೇಗ ಹೇಳ್ಕೊಂಡು ಬಂದೆ. ಸೊ ಇಳ್ಕೊಂಡು ಬಂದು ಗಾಡಿ ಪಾರ್ಕ್ ಮಾಡಿದ್ದೆ, ಗಾಡಿ ತಗೊಂಡು ವಾಪಸ್ ಹೊರಟೆ. ಸೊ ಈ ವಿಡಿಯೋ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಕಂಟಿನ್ಯೂ ಮಾಡಿ. ಇನ್ನೂ ಹೆಚ್ಚೆಚ್ಚು ಪ್ಲೇಸ್ಗಳನ್ನ ಕವರ್ ಮಾಡ್ತಿರ್ತೀನಿ ಫ್ಯೂಚರಲ್ಲಿ ಟೈಮ್ ಸಿಕ್ತಾಗೆಲ್ಲ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನೋಡಿ, ಹಾಗೆ ಕೆಳಗಡೆ ಇಳ್ತಾ ಬಂದಾಗ ಒಂದು ವಿಡಿಯೋಸ್ ಮಾಡಿಕೊಂಡೆ. ಥ್ಯಾಂಕ್ ಯು, ಮತ್ತೆ ಸಿಗೋಣ.